ರಾಜ್ಯ ರಾಜಕಾರಣದಲ್ಲಿ ಸರ್ಕಾರ ಹಾಗೂ ವಿಪಕ್ಷಗಳ ನಡುವಿನ ರಾಜೀನಾಮೆಯ ಸಮರ ತೀವ್ರಗೊಂಡಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳು ಹೋರಾಟವನ್ನ ನಿರಂತರವಾಗಿ ಮಾಡಿದ್ದು. ಇವತ್ತು ಏನೆಲ್ಲ ಆಯಿತು ಸೆಷನ್ನಲ್ಲಿ ನೋಡ್ಕೊಂಬ. ಕಳ್ಳರಿಗೆ ದೇವರಿ ಕುಮಾರಸ್ವಾಮಿಗೆ ವಿಪಕ್ಷಗಳ ವಿರುದ್ಧ ಕಾಂಗ್ರೆಸ್ ಕೌಂಟರ್ ಪ್ರೊಟೆಸ್ಟ್. ಬಿಜೆಪಿ ಜೆಡಿಎಸ್ ನಾಯಕರ ಮುಖವಾಡ ಧರಿಸಿ ಪ್ರತಿಭಟನೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಕೌಂಟರ್ ಪ್ರತಿಭಟನೆ ನಡೆಸಿದೆ. ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಮುಖವಾಡಗಳನ್ನು ಧರಿಸಿಕೊಂಡು ಭ್ರಷ್ಟರು, ಬಿಜೆಪಿ ಭ್ರಷ್ಟರು ಅಂತ ಘೋಷಣೆ ಕೂಗ್ತಾ ಡಿಜೆ ಹಾಕಿ ಕುಣಿದು ಆಕ್ರೋಶವನ್ನು ಹೊರಹಾಕಿದರು. ಮತ್ತೊಂದು ಕಡೆ ವಿಧಾನಸೌಧಕ್ಕೆ ಎತ್ತಿನ ಗಾಡಿಯಲ್ಲಿ ಆಗಮಿಸ್ತಾ ಇದ್ದ ಶಾಸಕ ರಂಗನಾಥ್ ಸದನದಲ್ಲಿ ಬಿಜೆಪಿ ರಾಜ್ಯದ ಬರಗಾಲದ ವಿಚಾರವಾಗಿ ಚರ್ಚೆ ಮಾಡ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರದ ಮಾತು ಕೇಳಿ ವಿಪಕ್ಷಗಳು ಜವಾಬ್ದಾರಿಯಿಂದ ನಡೆದುಕೊಳ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇತ್ತ ಬಿಜೆಪಿ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಕೆಂಡಾಮಂಡಲವಾಗಿದ್ದಾರೆ. ನಮಗೆ ವಿರೋಧ ಪಕ್ಷದವರ ಮಾಡಬೇಕಾದ ಜವಾಬ್ದಾರಿ ಬಿಟ್ಟು ಜನರ ವಿರೋಧ ನೀತಿಗಳ ಪ್ರಯತ್ನದಲ್ಲಿ ವಿರೋಧ ಪಕ್ಷದ ನಿರಂತರ ವಿಚಾರ ನೋವು ತಿಂದು ಇವತ್ತು ಸಾಂಕೇತಿಕವಾಗಿ ರೈತರ ವಾಹನದಂತ ಎತ್ತಿನ ಗಾಡಿಯಲ್ಲಿ ಬಂದು ಈ ಒಂದು ಸಂದೇಶವನ್ನ ಬಿಜೆಪಿಯ ಕೇಂದ್ರದ ಆಡಳಿತದ ವ್ಯವಸ್ಥೆಗೆ ಧಿಕ್ಕಾರವಿರಲಿ ಅಂತ ಹೇಳಿ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಹೌದಪ್ಪ, ನಮ್ಮ ಹತ್ರ ಇಂಥದ್ದೊಂದು ಕಾಗದ ಇದೆ, ಈ ಕಾಗದದಿಂದ ಪ್ರೂವ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಉತ್ತರ ಕೊಡಬಹುದು. ಸುಮ್ಮನೆ ಕುರ್ಚಿನಲ್ಲಿ ಕೂತ್ಕೊಂಡು ಅಲ್ಲಿ ಎಲ್ಲಿ ನಿಂತ್ಕೊಂಡು ಸುಮ್ಮನೆ ಅದು ಕಪ್ ಬಾವುಟವನ್ನ ಪ್ರದರ್ಶನ ಮಾಡ್ತಾ ಇದ್ರೆ, ಕಪ್ ಅಂಗಿ ಹಾಕೊಂಡು ಬರ್ತಾ ಇದ್ರೆ ಅಷ್ಟೇನಾ? ಫ್ಯಾಕ್ಟ್ಸ್ ಏನಿಲ್ವಾ? ಸಚಿವ ನಾಗೇಂದ್ರ ಪರ ಬಳ್ಳಾರಿಯಲ್ಲಿ ಬೃಹತ್ ರ್ಯಾಲಿ. ನಾಗೇಂದ್ರ ತವರು ಜಿಲ್ಲೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಬೃಹತ್ ಪ್ರತಿಭಟನೆ ನಡೆಸಿದರು. ಸಚಿವ ನಾಗೇಂದ್ರ ಪರ ಘೋಷಣೆ ಕೂಗಿ ಸಚಿವರ ರಾಜೀನಾಮೆ ಪಟ್ಟು ಹಿಡಿದಿರುವ ಬಿಜೆಪಿ ನಾಯಕರ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಶಾಸಕರು ಮತ್ತು ಸಚಿವರಾದ ಬಿ ನಾಗೇಂದ್ರ ಅಣ್ಣವ್ರನ್ನ ರೆಸಿಗ್ನೇಷನ್ ಕೇಳ್ತಾ ಇದ್ದಾರೆ. ಆ ಕಾರಣದಿಂದ ಅವರಿಗೆ ಬೆಂಬಲಿಸಿ ಇವತ್ತು ಇಡೀ ಬಳ್ಳಾರಿ ಪಕ್ಷ ಅಲ್ಲದೆ ಪಕ್ಷ ಬಿಟ್ಟು ಅಭಿಮಾನಿಗಳು ಮತ್ತು ಸಾಮಾನ್ಯ ಜನರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸಪೋರ್ಟಿಗೆ ಬಂದಿದ್ದಾರೆ. ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಸದನದ ಒಳಗೂ ಹೊರಗೂ ವಿಪಕ್ಷಗಳು ಪ್ರತಿಭಟನೆ ನಡೆಸ್ತಾ ಇದ್ರೆ, ವಿಪಕ್ಷಗಳಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದೆ. ಪರಸ್ಪರ ಗುದ್ದಾಟ, ವಾಕ್ಸಮರದ ನಡುವೆ 8ನೇ ದಿನದ ಅಧಿವೇಶನ ಮುಕ್ತಾಯಗೊಂಡಿದೆ.